ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಧರ್ಮರಾಜನಿಗೆ ತಪಸ್ಸಿನ ಸ್ವರೂಪವನ್ನು ಮಹಿಮೆಯನ್ನು ತಿಳಿಸಿದುದು ಎಂಬ 159ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮರಾಜ, ದೂರದರ್ಶಿಗಳಾದ ವಿದ್ವಾಂಸರು ತಪಸ್ಸನ್ನು ಎಲ್ಲಕ್ಕೂ ಮೂಲವೆಂದು ಹೇಳುವರು. ತಪಸ್ಸನ್ನು ಮಾಡದ ಮೂಢರು ತಾವು ನಡೆಸಿದ ಕ್ರಿಯೆಗಳಿಗೆ ತಕ್ಕ ಫಲವನ್ನು ಹೊಂದಲಾರರೆಂದು ಹೇಳುವರು. ಸೃಷ್ಟಿಕರ್ತನಾದ ಬ್ರಹ್ಮನು ಈ ಪ್ರಪಂಚವನ್ನು ತಪೋಬಲದಿಂದಲೇ ಸೃಷ್ಟಿಸಿದನು. ಋಷಿಗಳು ತಪಸ್ಸಿನಿಂದಲೇ ವೇದಗಳನ್ನು ಪಡೆದರು. ಸೃಷ್ಟಿಕರ್ತನು ತಪಸ್ಸಿನಿಂದಲೇ ಅನ್ನವನ್ನು, ಫಲಮೂಲಗಳನ್ನು ಸೃಷ್ಟಿಸಿದನು. ತಪಸ್ಸಿದ್ಧರಾದವರು ಆ ತಪೋಬಲದಿಂದಲೇ 3 ಲೋಕಗಳನ್ನು ಸಾಕ್ಷಾತ್ಕರಿಸಬಲ್ಲವರಾಗಿರುವರು. ಆಗದವೇ ಆಗದವೇ ಮೊದಲಾದ ಔಷಧಿಗಳು, ವೇದತ್ರಯವು ತಪಸ್ಸಿನಿಂದಲೇ ಸಿದ್ಧಿಸುವವು. ಎಲ್ಲ ಸಿದ್ಧಿಗೂ ತಪಸ್ಸೇ ಮೂಲವು. ತಪಸ್ಸಿನಿಂದ ಹೊಂದಲ ಸಾಧ್ಯವಾದುದನ್ನು ಹೊಂದಬಹುದು, ಸಾಧಿಸಲಾರದುದನ್ನು ಸಾಧಿಸಬಹುದು, ಎದುರಿಸಲು ಅಸಾಧ್ಯವಾದುದನ್ನು ಎದುರಿಸಬಹುದು, ಸಹಿಸಲಾರದುದನ್ನೂ ಕೂಡ ಸಹಿಸಬಹುದು. ತಪಸ್ಸನ್ನು ಮೀರಿದುದು ಯಾವುದೊಂದು ಇಲ್ಲ. ಋಷಿಗಳು ತಪಸ್ಸಿನಿಂದಲೇ ಐಶ್ವರ್ಯವನ್ನು ಪಡೆದಿರುವರು. ಸುರಾಪಾನ, ಪರಸ್ವಾಪಹರಣ, ಭ್ರೂಣಹತ್ಯೆ, ಗುರುದಾರ ಪರಿಗ್ರಹ ಮುಂತಾದ ಮಹಾಪಾತಕಗಳನ್ನು ನಡೆಸಿದವರು ಕೂಡ ತಪಸ್ಸನ್ನು ಮಾಡಿ ಆ ಪಾಪಗಳಿಂದ ಮುಕ್ತರಾಗಿರುವರು. ತಪಸ್ಸೆಂಬುದು ಬಹುರೂಪವಾಗಿದ್ದು ಬೇರೆ ಬೇರೆ ದ್ವಾರಗಳಿಂದ ನಡೆಸಲ್ಪಡುವುದು. ಈ ಎಲ್ಲ ಬಗೆಯ ತಪಸ್ಸುಗಳಲ್ಲಿ ವಿಷಯ ಸುಖಗಳನ್ನೆಲ್ಲ ತೊರೆದು ಆಹಾರವನ್ನು ತ್ಯಜಿಸಿ ನಿರ್ವಹಿಸತಕ್ಕ ತಪಸ್ಸೇ ಮೇಲೆನಿಸುವುದು. ಉಪವಾಸ, ಅಹಿಂಸೆ, ಸತ್ಯವಾಕ್ಕು, ದಾನ, ಇಂದ್ರಿಯ ನಿಗ್ರಹ ಮೊದಲಾದ ಎಲ್ಲ ವ್ರತಗಳಿಗಿಂತಲೂ ತಪಸ್ಸೆಂಬುದು ಮೇಲೆನಿಸುವುದು. ಲೋಕದಲ್ಲಿ ದಾನಕ್ಕಿಂತಲೂ ದುಷ್ಕರವಾದ ಕಾರ್ಯವಿಲ್ಲ. ಮಾತೃ ಸೇವೆಗಿಂತಲೂ ಮೇಲಾದ ಪುಣ್ಯಾಶ್ರಮವಿಲ್ಲ. ವೇದಾಧ್ಯಯನ ಮಾಡಿದವನಿಗಿಂತಲೂ ಮೇಲಾದ ಪ್ರಾಣಿಯಿಲ್ಲ. ಸನ್ಯಾಸಕ್ಕಿಂತಲೂ ಮೇಲಾದ ತಪಸ್ಸಿಲ್ಲ. ಬ್ರಾಹ್ಮಣರು, ಋಷಿಗಳು, ಪಿತೃಗಳು, ದೇವತೆಗಳು ಇವರೆಲ್ಲರೂ ಇಂದ್ರಿಯಗಳನ್ನು ಅಡಗಿಸಿ ರಕ್ಷಿಸುವರು. ಆದುದರಿಂದ ಧರ್ಮಾರ್ಥ ಸಾಧನೆಯ ವಿಷಯದಲ್ಲಿ ಅನಶನ ವ್ರತಕ್ಕಿಂತಲೂ ಶ್ರೇಷ್ಠವಾದ ಬೇರೆ ತಪಸ್ಸಿಲ್ಲ. ಋಷಿಗಳು, ಪಿತೃಗಳು, ದೇವತೆಗಳು, ಮನುಷ್ಯರು, ಮೃಗಗಳು, ಪಕ್ಷಿಗಳು ಮುಂತಾಗಿ ಸ್ಥಾವರ ಜಂಗಮವೆನಿಸಿದ ಎಲ್ಲಾ ಪ್ರಾಣಿಗಳು ತಪಸ್ಸನ್ನೇ ಎಲ್ಲಕ್ಕಿಂತಲೂ ಮಹತ್ತಾದುದನ್ನಾಗಿ ಆಧರಿಸುವವು. ತಪಸ್ಸಿನಿಂದಲೇ ಎಲ್ಲವೂ ಸಿದ್ಧಿಸುವವು. ತಪಸ್ಸಿನಿಂದಲೇ ದೇವತೆಗಳು ದೇವತ್ವವನ್ನು ಹೊಂದಿ ಮೇಲೆನಿಸಿರುವರು. ಆಕಾಶದಲ್ಲಿ ತಮ್ಮ ತಮ್ಮ ವಿಭವಗಳಿಂದ ಬೆಳಗುತ್ತಿರುವ ಜ್ಯೋತಿಗಳೆಲ್ಲವೂ ಆಯಾ ಪದವಿಯನ್ನು ಹೊಂದಿರುವುದು ಅವುಗಳ ತಪಸ್ಸಿನ ಫಲಗಳೇ. ದೇವತ್ವವನ್ನು ತಪಸ್ಸಿನಿಂದ ಪಡೆಯುವುದು ಶಕ್ಯ ಎಂಬುದರಲ್ಲಿ ಸಂದೇಹವಿಲ್ಲ ಎಂದನು. ಇದು 159ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.